ನಮ್ಮ ಜೀವನದಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ನಾನು ಸ್ವಲ್ಪ ದಿನದಿಂದ ನನಗೆ ಪಾರ್ಕಲ್ಲಿ ಹೋಗಿ ವಾಕ್ ಮಾಡೋದು ಇಷ್ಟ. ಆಮೇಲೆ ಸೂರ್ಯನ ಬಿಸಿಲಿಗೂ ಜಾಸ್ತಿ ಆಚೆ ಹೋಗಲ್ಲ ಅಂತ ನಾನು ಅನ್ಕೋತಾ ಇದ್ದೆ. ಬೆಳಗ್ಗೆ ಬೇಗ ಎದ್ದು ನನ್ನ ಕಾರಲ್ಲಿ ಹೋಗಿ ಸ್ವಲ್ಪ ದೂರದಲ್ಲಿ ಒಂದು ಪಾರ್ಕ್ ಇದೆ, ಒಂದು 2 ಕಿಲೋಮೀಟರಲ್ಲಿ. ಅಲ್ಲಿ ಹೋಗಿ ವಾಕ್ ಮಾಡಿ ಹೆಡ್ಫೋನ್ಸ್ ಹಾಕೊಂಡು ಚೆನ್ನಾಗಿ ಹಾಡು ಕೇಳ್ಕೊಂಡು ವಾಕ್ ಮಾಡಿಬಿಟ್ಟು ಬರೋಣ. ತುಂಬ ಚೆನ್ನಾಗಿರುತ್ತೆ. ಹೌದು, ನಾನು 1-2 ಸಲ ಹೋಗಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಅಂದರೆ ಬೆಳಗಿನ ಜಾವ ಇರ್ಬೋದು, ಅಲ್ಲಿ ಹೋಗಿ ಫುಲ್ ಹೆಡ್ಫೋನ್ಸ್ ಹಾಕೊಂಡು ವಾಕ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಫುಲ್ಲು ಗಿಡಗಳೂ ಇದೆ, ತುಂಬ ಚೆನ್ನಾಗಿತ್ತು. ಆದರೆ ಏನು ಗೊತ್ತಾ, ಬೆಳಗ್ಗೆ ಬೇಗ ಏಳೋದು ಅದು ಡಿಫಾಲ್ಟ್ ಅಲ್ಲ. ನಾನು ಹೇಳ್ತೀನಿ ಒಂದು 7:30 ಹಾಗೆ ಹೇಳ್ತೀನಿ, ಬಟ್ ನಾನು ಪಾರ್ಕಿಗೆ ಹೋಗ್ಬೇಕಾದ್ರೆ ಇನ್ನೂ ಬೇಗ ಹೇಳಬೇಕು, ಇಲ್ಲ ಆ ಥರ ಇನ್ನೂ ಬೇಗ ಹೇಳೋದು ಅದೂ ಒಂದು ಐ ಹ್ಯಾವ್ ಟು ಓವರ್ಕಮ್ ಅಲ್ವಾ. ಅದ್ರ ಜೊತೆಗೆ ಕಾರಲ್ಲಿ ಹೋಗಬೇಕು, ಆಮೇಲೆ ಪಾರ್ಕಲ್ಲಿ ವಾಕ್ ಮಾಡಿ ಬರಬೇಕು. ಎಲ್ಲನೂ ನೋಡಿ ತುಂಬ ಸಿಂಪಲ್ ಅನ್ಸಲ್ಲ, ಸ್ವಲ್ಪ ಎಫರ್ಟ್ ಹಾಕಬೇಕಲ್ಲ ಅದಕ್ಕೂ. ಸೊ ಏನು ಮಾಡ್ತಾ ಇದ್ದೆ, ನಾನು ಹೋಗ್ತಾ ಇದ್ದೆ. ಆದರೆ ಯಾವಾಗೋ 1 ತಿಂಗಳಲ್ಲಿ 2 ದಿನ ಏನೋ ಹೋಗಿದ್ದೆ. ಆ ಥರ ಹೋಗೋಕ್ಕಾಯ್ತು. ಹೋದಾಗ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತು. ಅದೇ ನಾನು ಈ ವಾರದಿಂದ ಏನು ಮಾಡಿದೆ ಅಂದರೆ, ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ, ಆ್ಯಕ್ಚುಲಿ ನಮ್ಮನೆ ಮೇಲ್ಗಡೆನೇ ನಮ್ಮಪ್ಪ ಎಷ್ಟು ಬ್ಯೂಟಿಫುಲ್ ಗಾರ್ಡನ್ ಮಾಡಿದ್ದಾರೆ. ಒಂದು ಅಟ್ಲೀಸ್ಟ್ ಒಂದು 60 ಪ್ಲ್ಯಾಂಟ್ಸ್ ಇದೆ, ತುಂಬ ಚೆನ್ನಾಗಿದೆ. ಅಲ್ಲೂ ಅದು ಟೆರೆಸ್ ಮೇಲಿರೋದು, ಟೆರೆಸ್ ಗಾರ್ಡನಲ್ಲಿ. ಅಲ್ಲಿ ಹೋದರೆ ಸೂರ್ಯನ ಬೆಳಕು ಸಿಕ್ತು, ಗಿಡಗಳೂ ಇತ್ತು. ನನ್ನ ದಿನ ಈಗ ಏನು ಮಾಡ್ತಾ ಇದ್ದೀನಿ, ಬೆಳಗ್ಗೆ ಎದ್ದರೆ ಬೆಳಗ್ಗೆ ಅಲ್ಲಿ ಹೋಗೋದು, ಆರಾಮಾಗಿ ಹೆಡ್ಫೋನ್ಸ್ ಹಾಕೊಳ್ಳೋದು, ಅಲ್ಲಿ 1-2 ಲೈನ್ ಗಿಡಗಳನ್ನೆಲ್ಲ ಜರುಗಿಸಿ ಅಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಕಸ ಗುಡಿಸಿ ಎಲ್ಲ ಮಾಡಿ ಬರೋದು. ಫುಲ್ ಎಕ್ಸಸೈಸ್ ಆಯಿತು, ಸೂರ್ಯನ ಬೆಳಕು ಸಿಕ್ತು. ಬೆಳಗ್ಗೆ ಎದ್ದ ತಕ್ಷಣ ಏನು ಫ್ರಿಕ್ಷನ್ ಇಲ್ಲ ನೋಡಿ. ಎದ್ದ ತಕ್ಷಣ ಫ್ರೆಶ್ ಆದೆ. ಏನೊಂದು 18 ಮೆಟ್ಲಿದೆ ಅನ್ಸುತ್ತೆ, 18 ಮೆಟ್ಲು ಹತ್ತು ಹೋದರೆ ಆಯ್ತು ಅಷ್ಟೇ. ಆ ಥರ ನನಗೆ ಅನಿಸ್ತಾ ಇದೆ, ಸಿಂಪ್ಲಿಫೈ ಮಾಡ್ಕೊಂಡಷ್ಟು ನಮ್ಮ ಜೀವನ ಈಸಿ ಆಗೋಗುತ್ತೆ. ಆಮೇಲೆ ನಾನು